ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ದೆಹಲಿ ಗದ್ದುಗೆಯನ್ನು ಹಿಡಿಯೋದಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಇನ್ನು ಕೆಲವರಿದ್ದಾರೆ, ಅವರು ದೆಹಲಿಯ ಕಡೆ ನೋಡೋದು ಇಲ್ಲ, ಅದರ ಸಹವಾಸವೂ ಕೂಡ ಅವರಿಗೆ ಬೇಕಾಗಿಲ್ಲ. ಅವರಿಗೇನಿದ್ರು ತಮ್ಮ ತಮ್ಮ ರಾಜ್ಯದ ಅಧಿಕಾರದ ಚಿಂತೆ ಅಷ್ಟೇ. ಅಂತಹ ನಾಯಕರ ಪೈಕಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಕೂಡ ಒಬ್ಬರು. ಸದ್ಯಕ್ಕೆ ದೆಹಲಿ ಮಹತ್ವಾಕಾಂಕ್ಷೆಯನ್ನ ಹೊಂದಿರದ ಈಗಿರುವ ಅಧಿಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಜಗನ್ ಮೋಹನ್ ರೆಡ್ಡಿ ಹೋರಾಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿನ ಜನರಿಗೆ ಸಾಕಷ್ಟು ಫ್ರೀ ಭಾಗ್ಯಗಳನ್ನು ಕೊಟ್ಟಿರೋ ಜಗನ್ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗೆ ತಮ್ಮ ಅಭ್ಯರ್ಥಿಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಈ ವೇಳೆ ಒಂದಷ್ಟು ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದ್ರೆ ಸಂಸದರಿಗೂ ಕೂಡ ಜಗನ್ ಟಿಕೆಟ್ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಮತ್ತಷ್ಟು ಶಾಸಕರು ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ರೆ ಇನ್ನಷ್ಟು ಕಡೆಗಳಲ್ಲಿ ಕ್ಷೇತ್ರಗಳನ್ನ ಇಂಟರ್ಚೇಂಜ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಆಂಧ್ರ ಪ್ರದೇಶದ YSRCP ಇಂದ ಯಾರೇ ನಿಂತರೂ ಅಲ್ಲಿ ಜಗನಣ್ಣ ಅಂತ ವೋಟ್ ಹಾಕಬೇಕು ಅನ್ನೋ ರೀತಿಯಲ್ಲಿ ಜಗನ್ ಮೋಹನ್ ರೆಡ್ಡಿ ಮಾಡ್ತಾ ಇದ್ದಾರೆ. ಹೀಗೆ ಎರಡನೇ ಬಾರಿ ಆಂಧ್ರ ಪ್ರದೇಶದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಜಗನ್ಗೆ ಪವನ್ ಕಲ್ಯಾಣ್ ಹಾಗೂ ಚಂದ್ರಬಾಬು ನಾಯ್ಡು ಮುಳುವಾಗಬಹುದು ಅಂತ ಹೇಳಲಾಗ್ತಾ ಇತ್ತು. ಇವರಿಬ್ಬರು ಒಂದಾಗಿರೋದ್ರಿಂದ ಅಲ್ಲಿ ಜಗನ್ ಮೋಹನ್ ರೆಡ್ಡಿ ಅವರ ಓಟಕ್ಕೆ ಲಗಾಮು ಬೀಳುತ್ತಾ ಅನ್ನೋ ಅನುಮಾನ ಕೂಡ ಮೂಡಿತು. ಆದರೆ ಈಗ ಅಲ್ಲಿನ ಪರಿಸ್ಥಿತಿ ಬದಲಾಗಿದೆ. ಜಗನ್ಗೆ ನಿಜವಾಗಿಯೂ ಕಬ್ಬಿಣದ ಕಡಲೆ ಆಗ್ತಾ ಇರೋದು ಕಾಂಗ್ರೆಸ್ ಪಕ್ಷ ಹಾಗೂ ಈಗಿನ APCC ಅಧ್ಯಕ್ಷೆ ಶರ್ಮಿಳಾ ರೆಡ್ಡಿ. ಹೌದು, ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ನಡೀತಾ ಇರೋ ಚುನಾವಣೆಯಲ್ಲಿ ಅಣ್ಣ ತಂಗಿ ಮಧ್ಯೆ ರೋಚಕ ಕದನ ನಡೆಯಲಿದೆ. ಇಲ್ಲಿ ಶರ್ಮಿಳಾ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದ್ರೆ ಜಗನ್ ಮೋಹನ್ ರೆಡ್ಡಿ YSRCPಯನ್ನ ಮುನ್ನಡೆಸ್ತಾ ಇದ್ದಾರೆ. ಈ ನಡುವೆ ಇವರಿಬ್ಬರ ಜಗಳದಲ್ಲಿ TDPಗೆ ಲಾಭ ಆಗಿಬಿಡುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿನೇ ಆಂಧ್ರದ ಚುನಾವಣೆ ತೀವ್ರ ಕುತೂಹಲವನ್ನ ಉಂಟು ಮಾಡ್ತಾ ಇರೋದು. ಗೆಳೆಯರೆ, ರಾಜಕೀಯನೇ ಹಾಗೆ, ಯಾವಾಗ ಏನು ಬೇಕಾದರೂ ನಡೆಯುವುದು. ಅಲ್ಲಿ ಯಾರು ಯಾರಿಗೂ ಮಿತ್ರರೂ ಅಲ್ಲ, ಶತ್ರುವೂ ಅಲ್ಲ. ಒಂದೇ ಮನೆಯ ಅಣ್ಣ ತಮ್ಮಂದಿರು ರಾಜಕೀಯ ವಿರೋಧಿಗಳಾಗಿ ಕೆಲಸ ಮಾಡೋದು ಕೂಡ ಇದೆ. ಹಾಗೆ ಕಾಲ ಬಂದಾಗ ಅವರು ಮತ್ತೆ ಒಂದಾಗೋದು ಇದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳು ಇರುವಂಥ ಕಡೆಗಳಲ್ಲಿ ಈ ಅಣ್ಣ ತಮ್ಮ, ಅಕ್ಕ ತಮ್ಮ, ಅಣ್ಣ ತಂಗಿ ನಡುವೆ ಅಧಿಕಾರಕ್ಕಾಗಿ ಸಾಕಷ್ಟು ಸಂಘರ್ಷ ನಡೆದಿರೋದನ್ನು ನಾವೆಲ್ಲ ನೋಡಿದ್ದೇವೆ. ತಮಿಳುನಾಡಿನಲ್ಲಿ ಕರುಣಾನಿಧಿ ಅವರ ನಂತರ DMK ಪಕ್ಷದ ಅಧಿನಾಯಕ ಯಾರಾಗಬೇಕು ಅನ್ನೋ ನಿಟ್ಟಲ್ಲಿ MK ಸ್ಟಾಲಿನ್ ಹಾಗೂ ಅಳಗಿರಿ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಕಡೆಗೆ ಕರುಣಾನಿಧಿ ಇರೋವಾಗಲೇ DMKಯ ಸಾರಥ್ಯವನ್ನು ಸ್ಟಾಲಿನ್ಗೆ ಕೊಟ್ಟರು. ಹೀಗಾಗಿ ಆ ಪಕ್ಷದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳಲಿಲ್ಲ. ಅಳಗಿರಿ ಪಕ್ಷದಿಂದ ದೂರ ಉಳಿದ್ರೆ MK ಸ್ಟಾಲಿನ್ ಜೊತೆ ಕನಿಮೋಳಿ ಇವತ್ತಿಗೂ ಕೂಡ ಉಳ್ಕೊಂಡಿದ್ದಾರೆ. ಇಲ್ಲಿ ಸ್ಟಾಲಿನ್ ಮುಖ್ಯಮಂತ್ರಿ ಆದ್ರೆ ಅಲ್ಲಿ ಕನಿಮೋಳಿ ಸಂಸದೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ JDS ಪಕ್ಷವನ್ನ ಕುಮಾರಸ್ವಾಮಿ ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ದೇವೇಗೌಡರು ಇರುವಾಗಲೇ ಕುಮಾರಸ್ವಾಮಿ ಅವರಿಗೆ ಪಕ್ಷದ ಸಾರಥ್ಯವನ್ನು ಕೊಟ್ಟಿದ್ದಾರೆ. ಆದರೆ ಕುಮಾರಸ್ವಾಮಿಯವರ ನಂತರ ಪಕ್ಷವನ್ನು ಮುನ್ನಡೆಸೋದು ಯಾರು ಅನ್ನೋ ಕುತೂಹಲ ಇವತ್ತಿಗೂ ತಣ್ಣದಿಲ್ಲ. ಇನ್ನು TDPಯಲ್ಲಿ ಚಂದ್ರಬಾಬು ನಾಯ್ಡು ನಂತರ ನಾರಾ ಲೋಕೇಶ್ ಹೆಸರು ಕೇಳಿ ಬರ್ತಾ ಇದೆ. ತೆಲಂಗಾಣದ ಭಾರತ್ ರಾಷ್ಟ್ರ ಸಮಿತಿಯಲ್ಲಿ KT ರಾಮರಾವ್ ಅವರ ಹೆಸರು ಮುನ್ನೆಲೆಯಲ್ಲಿದೆ. ಸೊ ಇಲ್ಲಿ ಮನೆಯಲ್ಲಿ ಹೆಚ್ಚು ಜನ ಇದ್ರೂ ಕೂಡ ಪಕ್ಷಗಳನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಆಗೋದು ಒಬ್ಬರಿಗೆ ಮಾತ್ರ. ಆದರೆ ಆಂಧ್ರ ಪ್ರದೇಶದ YSRCP ಪಕ್ಷದ ಕಥೆಯೇ ವಿಭಿನ್ನ. ಯಾಕಂದರೆ ಈ ಪಕ್ಷವನ್ನು ಕಟ್ಟಿದ್ದು ರಾಜಶೇಖರ್ ರೆಡ್ಡಿ ಅಲ್ಲ, ಅವರ ಬದಲಾಗಿ ಜಗನ್ ಮೋಹನ್ ರೆಡ್ಡಿ. ಸೊ ಅವರು ಪಕ್ಷದ ಅಧಿಕಾರವನ್ನು ತನ್ನ ತಂಗಿಗೆ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆಕೆ ಬಯಸಿದರೆ MP ನೋ MLA ನೋ ಆಗಬಹುದು. ಅದನ್ನು ಬಿಟ್ಟು ಆಕೆಗೆ ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಕೊಡೋದಕ್ಕೆ ಜಗನ್ ತಯಾರಿಲ್ಲ. ಈ ವಿಷಯ ಗೊತ್ತಾಗಿನೇ ಆಕೆ ತೆಲಂಗಾಣಕ್ಕೆ ಹೋಗಿದ್ದು, ಅಲ್ಲಿ YSR ಪಕ್ಷವನ್ನು ಕಟ್ಟಿ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಮುಂದಾಗಿದ್ದು. ಆದರೆ ಅದ್ಯಾಕೋ ಇದ್ದಕ್ಕಿದ್ದ ಹಾಗೆ ಆಕೆ ಕಾಂಗ್ರೆಸ್ ಪರ ವಾಲಿದ್ರು. ತೆಲಂಗಾಣ ಚುನಾವಣೆಯ ಸಂದರ್ಭದಲ್ಲಿ ಆಕೆ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡ್ರು, ಪಕ್ಷದ ಪರ ಪ್ರಚಾರವನ್ನು ಕೂಡ ನಡೆಸಿದ್ರು. ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಕೂಡ ಬಂತು. ಹೀಗಾಗಿ ಕಾಂಗ್ರೆಸ್ಗೆ ತಾನು ಕಳ್ಕೊಂಡಿರೋ ಆಂಧ್ರ ಪ್ರದೇಶವನ್ನ ಕೂಡ ಗೆಲ್ಲುವ ಹಂಬಲ ಶುರುವಾಯಿತು. ಈಗಿರೋ ನಾಯಕರಿಗೆ ಜಗನ್ ಮೋಹನ್ರನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಲ್ಲಿಗೆ ಗಟ್ಟಿ ನಾಯಕತ್ವ ಬೇಕು. ಸೊ ಜಗನ್ ಮೋಹನ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಈಗ ಶರ್ಮಿಳಾ ರೆಡ್ಡಿ ಅವರನ್ನ ತಂದು ನಿಲ್ಲಿಸಿದೆ. ಆದರೆ ಇಲ್ಲಿ ಶರ್ಮಿಳಾ ಜಗನ್ ಮುಂದೆ ನಿಲ್ತಾರಾ ಅಥವಾ ಅದು ಸಾಧ್ಯ ಆಗೋದಿಲ್ವಾ ಅನ್ನೋದನ್ನ ಚುನಾವಣೆ ನಿರ್ಧರಿಸುತ್ತೆ. ಈಗಲೇ ನಾವು ಅದನ್ನು ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಆಂಧ್ರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಭಾನುವಾರ ಅಧಿಕಾರ ಸ್ವೀಕರಿಸ್ತಾ ಇದ್ದ ಹಾಗೆ ಶರ್ಮಿಳಾ ಜಗನ್ ಮೋಹನ್ ರೆಡ್ಡಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆಕೆ ಜಗನ್ ಸರ್ಕಾರವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗೆ ನೋಡಿದ್ರೆ 2014 ಹಾಗೂ 2019 ವಿಧಾನಸಭಾ ಚುನಾವಣೆಗಳಲ್ಲಿ ಶರ್ಮಿಳಾ ರೆಡ್ಡಿ ಅವರು ಅಣ್ಣ ಜಗನ್ ಮೋಹನ್ ರೆಡ್ಡಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿ YSR ಕಾಂಗ್ರೆಸ್ ಪಕ್ಷಕ್ಕೆ ಬಲವನ್ನು ತುಂಬಿದ್ರು. ಅದರಲ್ಲೂ 2019 ಚುನಾವಣೆಯಲ್ಲಿ YSRCP ಆಂಧ್ರ ಪ್ರದೇಶದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ
ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಿತ್ತು. ಹೀಗೆ ಅಣ್ಣನ ಯಶಸ್ಸಿನ ಹಾದಿಯಲ್ಲಿ ಜೊತೆಗೂಡಿದ್ದ ಶರ್ಮಿಳಾ ರೆಡ್ಡಿ ಕಡೆಗೆ ಅದು ಏನಾಯ್ತೋ ಏನೋ, ಶರ್ಮಿಳಾ ರೆಡ್ಡಿ ಇದ್ದಕ್ಕಿದ್ದ ಹಾಗೆ ಅಣ್ಣನ ವಿರುದ್ಧ ಮುನಿಸ್ಕೊಂಡ್ರು. ಅವರಿಬ್ಬರ ನಡುವೆ ವೈಮನಸ್ಸು ಉಂಟಾಗಿ ಈ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಇಲ್ಲಿ ಶರ್ಮಿಳಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಆಗ್ತಾ ಇದ್ದಾಗೆ ಆಕ್ಟಿವ್ ಆಗಿದ್ದಾರೆ. ಆಕೆ ತಮ್ಮ ತಂದೆ ರಾಜಶೇಖರ ರೆಡ್ಡಿ ಅವರ ನಿಷ್ಠಾವಂತರೆಲ್ಲ YSRCPಯನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಹೀಗೆ ಶರ್ಮಿಳಾ ಮನವಿ ಮಾಡ್ತಾ ಇದ್ದಂತೆ YSRCPಯ ನಾಯಕ ಮಂಗಳಗಿರಿ ಕ್ಷೇತ್ರದ MLA ಎ ರಾಮಕೃಷ್ಣ ರೆಡ್ಡಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಇದಾದ ನಂತರ ಜಗನ್ ವಿರುದ್ಧ ಇನ್ನಷ್ಟು ವಾಗ್ದಾಳಿಯನ್ನ ಮಾಡ್ತಾ ಶರ್ಮಿಳಾ ರೆಡ್ಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಒಬ್ಬ ಕ್ರಿಶ್ಚಿಯನ್. ಆದ್ರೆ ಮಣಿಪುರದಲ್ಲಿ ಕ್ರಿಶ್ಚಿಯನ್ನರ ಮೇಲೆ ದಾಳಿಗಳು ನಡೆದಾಗ ಅವರು ಬಾಯೇ ಬಿಡಲಿಲ್ಲ ಅಂತ ಹೇಳೋದ್ರ ಮೂಲಕ ಜಗನ್ರ ಬುಡಕ್ಕೆ ಕೈ ಹಾಕಿದ್ದಾರೆ. ಇಲ್ಲಿ ಜಗನ್ಮೋಹನ್ ರೆಡ್ಡಿ ಕ್ರಿಶ್ಚಿಯನ್ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿದ್ರು ಕೂಡ ಆ ವಿಷಯ ಇಷ್ಟು ದಿನ ಹೆಚ್ಚು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರಲಿಲ್ಲ. ಅಲ್ಲಿ ಬಿಜೆಪಿ ಮಾತ್ರ ಈ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ ನಾಯಕಿ ಶರ್ಮಿಳಾ ಈ ಬಗ್ಗೆ ಮಾತಾಡ್ತಾ ಇರೋದು ಜಗನ್ ಮೋಹನ್ ರೆಡ್ಡಿ ಅವರಿಗೆ ಹಿನ್ನಡೆ ಉಂಟಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಆಂಧ್ರ ಪ್ರದೇಶದ ಅಭಿವೃದ್ಧಿಯ ಕುರಿತು ಮಾತಾಡಿರುವ ಶರ್ಮಿಳಾ, ಈ ಹಿಂದಿನ TDP ಹಾಗೂ YSRCP ಎರಡೂ ಸರ್ಕಾರಗಳು ತಮ್ಮ ಅವಧಿಯಲ್ಲಿ ರಾಜ್ಯವನ್ನ ದಿವಾಳಿ ಮಾಡಿದ್ದು ಆಂಧ್ರ ಪ್ರದೇಶದ ಜನರ ಮೇಲೆ 10 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಹೇರಿದ್ದಾರೆ. ಹಾಗಾಗಿ ಇಂದು ರಾಜ್ಯದಲ್ಲಿ ರಸ್ತೆ ಸರಿಪಡಿಸೋದಕ್ಕಾಗ್ಲಿ, ನೌಕರರಿಗೆ ವೇತನ ಕೊಡೋದಕ್ಕಾಗ್ಲಿ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡೇ ಇಲ್ಲದಂತಾಗಿದೆ. ಇನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ದಲಿತರ ಮೇಲಿನ ದಬ್ಬಾಳಿಕೆಗಳು ಹೆಚ್ಚಾಗಿವೆ. ಅಕ್ರಮ ಮರಳು ಮಾಫಿಯಾದಂತ ಪ್ರಕರಣಗಳು ಕಣ್ಣಿಗೆ ರಾಚುವಂತೆ ನಡೀತಾ ಇದ್ರು ಕೂಡ ಸರ್ಕಾರ ಏನು ಗೊತ್ತಿಲ್ಲದಂತೆ ಕಣ್ಣು ಮುಚ್ಚಿ ಕುಳಿತಿದೆ ಅಂತ ವಾಕ್ಪ್ರಹಾರವನ್ನ ಮಾಡಿದ್ದಾರೆ. ರಾಜ್ಯ ವಿಭಜನೆಯಾಗಿ ದಶಕ ಕಳೀತಾ ಬರ್ತಾ ಇದೆ. ಆದ್ರೆ ಈವರೆಗೂ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಸಿಕ್ಕಿಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ ವಿಶೇಷ ಸ್ಥಾನಮಾನಕ್ಕಾಗಿ ಹೋರಾಡ್ತಿದ್ದ ಜಗನ್ ಮುಖ್ಯಮಂತ್ರಿಯಾದ ಮೇಲೆ ಆ ಮಾತನ್ನ ಮರೆತೇ ಬಿಟ್ಟಿದ್ದಾರೆ. ಹಾಗಾಗಿ ರಾಜ್ಯ ಇಂದಿನ ಸ್ಥಿತಿಗೆ ಬಂದಿದೆ ಅಂತ ಶರ್ಮಿಳಾ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಆಂಧ್ರ ಪ್ರದೇಶಕ್ಕೆ ಒಂದು ನಿರ್ದಿಷ್ಟ ರಾಜಧಾನಿ ಇಲ್ಲ. ಆ ಬಗ್ಗೆ TDP ಹಾಗೂ YSRCP ಎರಡೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಅಲ್ಲ, ರಾಜ್ಯದಲ್ಲಿ ಸಂಬಳ ಕೊಡೋಕೆ ದುಡ್ಡಿಲ್ಲ, ಹೀಗಿರುವಾಗ ರಾಜಧಾನಿ ಕಟ್ಟೋದು ಹೇಗೆ ಅಲ್ವಾ ಅಂತ ಶರ್ಮಿಳಾ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಶರ್ಮಿಳಾ ಅವರ ಈ ಅಗ್ರೆಷನ್ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅಥವಾ YSRCPಗೆ ಲಾಭ ತಂದು ಕೊಡುತ್ತಾ, ಅಥವಾ ಅಣ್ಣ ತಂಗಿ ಕಿತ್ತಾಟದಲ್ಲಿ ಮತ ವಿಭಜನೆಯಾಗಿ TDPಗೆ ಅದು ಲಾಭವಾಗಿ ಪರಿಣಮಿಸುತ್ತಾ ಅನ್ನೋ ಪ್ರಶ್ನೆ ತುಂಬಾನೇ ಕಾಡ್ತಾ ಇದೆ. ಯಾಕಂದ್ರೆ ತೆಲಂಗಾಣ ವಿಭಜನೆ ಆಗೋವರೆಗೂ ದಕ್ಷಿಣ ಭಾರತದಲ್ಲಿನ ಅತಿ ದೊಡ್ಡ ರಾಜ್ಯವಾಗಿದ್ದದ್ದು ಆಂಧ್ರ ಪ್ರದೇಶ. ಅಲ್ಲಿ ತೆಲಂಗಾಣ ವಿಭಜನೆ ಆದ ನಂತರ ಆ ಸ್ಥಾನ ಕರ್ನಾಟಕದ ಪಾಲಿಗೆ ಸಿಕ್ತು. ಒಟ್ಟು 1,62,970 ಚದರ ಕಿಲೋಮೀಟರ್ನಷ್ಟು ದೊಡ್ಡದಾಗಿರುವ ಆಂಧ್ರ ಪ್ರದೇಶದಲ್ಲಿ ಈಗ 5 ಕೋಟಿ ಮಂದಿ ವಾಸ ಮಾಡ್ತಾ ಇದ್ದಾರೆ. ಇದರಲ್ಲಿ 90.89% ಹಿಂದೂಗಳಿದ್ರೆ 7.3% ಮುಸ್ಲಿಮರಿದ್ದಾರೆ. ಇನ್ನು 1.38% ಕ್ರಿಶ್ಚಿಯನ್ನರು, ಇನ್ನುಳಿದ ಹಾಗೆ ಬೌದ್ಧ, ಜೈನ, ಸಿಖ್ ಹಾಗೂ ಇನ್ನಿತರೆ ಧರ್ಮದವರು ಇದ್ದಾರೆ. ಇದರಲ್ಲಿ ತೆಲುಗು ಮಾತಾಡುವ ಸಂಖ್ಯೆ 89ರಷ್ಟಿದ್ರೆ 6.5% ಮಂದಿ ಉರ್ದು ಮಾತಾಡ್ತಾರೆ. ಹಾಗೇನೆ 1% ತಮಿಳು ಭಾಷೆಯನ್ನ ಮಾತಾಡುವ ಜನರಿದ್ರೆ ಇನ್ನುಳಿದ ಭಾಷೆಯನ್ನ ಮಾತನಾಡುವವರ ಸಂಖ್ಯೆ 3.2ರಷ್ಟಿದೆ. ಇಲ್ಲಿ ಹಿಂದೂಗಳೇ ಹೆಚ್ಚಾಗಿದ್ರು ಕೂಡ ಚುನಾವಣೆಗಳು ಬಂದಾಗ ಬಿಜೆಪಿಯ ಹಿಂದುತ್ವದ ರಾಜಕಾರಣ ಇಲ್ಲಿ ನಡೀತಾ ಇಲ್ಲ. ಅಲ್ಲೇನಿದ್ರು ಕಾಪು, ಕಮ್ಮ, ರೆಡ್ಡಿ ಅನ್ನೋ ಲೆಕ್ಕಾಚಾರಗಳು. ಹೀಗಿದ್ರು ಅಲ್ಲಿ ಮುಸ್ಲಿಂ ಮತಗಳು ಯಾರ ಜೊತೆ ನಿಲ್ತವೆ ಅಲ್ಲಿ ಆ ಪಕ್ಷಕ್ಕೆ ಮುನ್ನಡೆ ಸಿಗುತ್ತೆ. ಕಳೆದ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳನ್ನ YSRCP ಪಡ್ಕೊಂಡಿತ್ತು. TDP ಬಿಜೆಪಿ ಜೊತೆ ಇದ್ದ ಕಾರಣದಿಂದ ಮುಸ್ಲಿಮರು TDPಗೆ ಹೆಚ್ಚು ಒಲವು ತೋರಲಿಲ್ಲ. ಇನ್ನು ರಾಜಶೇಖರ್ ರೆಡ್ಡಿ ಬದುಕಿರೋವರೆಗೂ ಆ ಮುಸ್ಲಿಂ ಮತಗಳು ಕಾಂಗ್ರೆಸ್ನದ್ದೇ ಆಗಿತ್ತು. ಆದ್ರೆ ಈಗ ಮುಸ್ಲಿಂ ಮತಗಳು ಕಾಂಗ್ರೆಸ್ ಹಾಗೂ YSRCPಯ ನಡುವೆ ಹಂಚಿ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಜಗನ್ ವಿರುದ್ಧದ ಮತಗಳು TDP ಕಡೆ ಕನ್ಸಾಲಿಡೇಟ್ ಆದ್ರೆ, ಜಗನ್ ಪಕ್ಷದ ಜೊತೆಗಿರುವ ಮತಗಳು ಶರ್ಮಿಳಾ ಕಾರಣದಿಂದ ವಿಭಜನೆಯಾದ್ರೆ ಆಂಧ್ರ ಪ್ರದೇಶದ ಚುನಾವಣಾ ಫಲಿತಾಂಶದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಗೆಳೆಯರೆ, ಇಲ್ಲಿ ಲೆಕ್ಕಾಚಾರಗಳು ಏನೇ ಇದ್ರೂ ಕಡೆಗೆ ಮತದಾರ ಯಾವ ಆಮಿಷಕ್ಕೆ ಬಲಿಯಾಗ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಸದ್ಯಕ್ಕೆ ದಕ್ಷಿಣ ಭಾರತದ 2 ರಾಜ್ಯಗಳಲ್ಲಿ ಫ್ರೀಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಮತ್ತೊಂದು ರಾಜ್ಯದಲ್ಲೂ ಕೂಡ ಅದೇ ತಂತ್ರವನ್ನ ಹೆಣೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಕರ್ನಾಟಕ ಮತ್ತು ತೆಲಂಗಾಣ ಎರಡೂ ಕಡೆಗಳಲ್ಲಿ ಕಾಂಗ್ರೆಸ್ ಆಡಳಿತ ಇರೋದ್ರಿಂದ ಪಕ್ಷಕ್ಕೆ ಆಂಧ್ರ ಪ್ರದೇಶದಲ್ಲಿ ಬೇಕಾದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದು, ಅದನ್ನ ಅಲ್ಲಿನ ನಾಯಕರಿಗೆ ತಲುಪಿಸೋದು ಕಷ್ಟ ಆಗೋದಿಲ್ಲ. ಹಾಗೆ ನೋಡಿದ್ರೆ ಜಗನ್ ಕೂಡ ಆಂಧ್ರ ಪ್ರದೇಶದ ಜನರಿಗೆ ಆಮಿಷಗಳನ್ನ ಒಡ್ಡಿನೇ ತನ್ನ ಕಡೆ ಇಟ್ಕೊಂಡಿದ್ದಾರೆ. ಈಗ ಅದೇ ತಂತ್ರವನ್ನ ಕಾಂಗ್ರೆಸ್ ಜಗನ್ ವಿರುದ್ಧ ಬಳಸೋದಕ್ಕೆ ಮುಂದಾಗಿದೆ. ಆದರೆ ಇದು
ಸಾಧ್ಯ ಆಗುತ್ತಾ, ಅಥವಾ ಜಗನ್ ಹಾಗೂ ಶರ್ಮಿಳಾ ಅವರ ನಡುವಿನ ಸಂಘರ್ಷದಲ್ಲಿ ಚಂದ್ರಬಾಬು ನಾಯ್ಡು ಅವರಿಗೆ ಇದು ಅನುಕೂಲ ಮಾಡಿಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಆಂಧ್ರ ಪ್ರದೇಶದಲ್ಲಿ ನಡೆಯಲಿರೋ ಅಣ್ಣ ತಂಗಿ ನಡುವಿನ ಸಮರದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.